Okay, next question. Find the area of the rectangular flat 10 meter long and 12 meter wide. ಸೊ ಇಲ್ಲಿ ನೋಡಿ, ಅಲ್ಲಿ ನಾನು ಫಸ್ಟ್ ಕ್ವಶನ್ ತೋರಿಸಿದ್ದು ಯಾವುದು, ಸ್ಕ್ವೇರ್ದ ತೋರಿಸ್ತೆ, ಚೌಕಾಕೃತಿಯದ ತೋರಿಸ್ತೆ. ಇಲ್ಲಿ ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ರೆಕ್ಟ್ಯಾಂಗ್ಯುಲರ್ ಫ್ಲಾಟ್ ಕೊಟ್ಟಿದ್ದಾರೆ, ರೆಕ್ಟ್ಯಾಂಗ್ಯುಲರ್ ಶೇಪ್ ಕೊಟ್ಟಿದ್ದಾರೆ, ಆಯತಾಕೃತಿ. ಒಂದು ಆಯತಾಕಾರದ ಮೈದಾನದ ಉದ್ದ 10 ಮೀಟರ್ ಮತ್ತು ಅಗಲ 12 ಮೀಟರ್. ಆದರೆ ಮೈದಾನದ ಒಟ್ಟು ವಿಸ್ತೀರ್ಣವೆಷ್ಟು? ಅದರ ಉದ್ದ 10 ಮೀಟರ್ ಆದರೆ, ಅಗಲ 12 ಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನಾವಿಲ್ಲೂ ಅದೇ ಸೈಡ್ ಇಂಟು ಸೈಡ್ ಫಾರ್ಮುಲಾನ ಯೂಸ್ ಮಾಡಲ್ಲ. ಯಾಕಪ್ಪ ಅಂದರೆ ಅದು ಸ್ಕ್ವೇರ್ ಕೊಟ್ಟಾಗ, ಚೌಕಾಕೃತಿ ಕೊಟ್ಟಾಗ ಮಾತ್ರ ಸೈಡ್ ಇಂಟು ಸೈಡ್ಸನ್ನು ಯೂಸ್ ಮಾಡ್ತೀವಿ. ಆಯತಾಕೃತಿ ರೆಕ್ಟ್ಯಾಂಗ್ಯುಲರ್ ಕೊಟ್ಟಾಗ ಅದರ ಫಾರ್ಮುಲಾ ಬೇರೆ ಯೂಸ್ ಮಾಡ್ತೀವಿ. ಅದರ ಫಾರ್ಮುಲಾ ಏನಪ್ಪ ಅಂದರೆ ಉದ್ದ ಇಂಟು ಅಗಲ, ಉದ್ದ ಇಂಟು ಅಗಲ ಚದುರಮಾನಗಳು. ಏರಿಯಾ ಕೊಟ್ಟಾಗ ಎಲ್ಲದಕ್ಕೂ ಸ್ಕ್ವೇರ್ಗೂ ಬರುತ್ತೆ ಮತ್ತು ರೆಕ್ಟ್ಯಾಂಗ್ಯುಲರ್ಗೂ ಚದುರಮಾನಗಳು, ಸ್ಕ್ವೇರ್ ಯೂನಿಟ್ಸು ಕಂಪಲ್ಸರಿ ಇರುತ್ತೆ. ಸೊ ಲೆಂತ್ ಇಂಟು ಎಲ್ ಇಂಟು ಬಿ ಸ್ಕ್ವೇರ್ ಯೂನಿಟ್, ಎಲ್ ಇಂಟು ಬಿ ಲೆಂತ್, ಎಲ್ ಮೀನ್ಸ್ ಲೆಂತ್, ಬಿ ಮೀನ್ಸ್ ಬ್ರಿಡ್ತ್, ಲೆಂತ್ ಇಂಟು ಬ್ರಿಡ್ತ್ ಸ್ಕ್ವೇರ್ ಯೂನಿಟ್ಸ್. ಸೊ ಇದ್ರ ಪ್ರಕಾರ ನಾನು ಇವಾಗ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ದಟ್ ಲೆಂತ್ ವ್ಯಾಲ್ಯೂ ಈಸ್, ದಟ್ ಲಾಂಗ್ ಈಸ್ 10 ಇಂಟು ದಟ್ ಬ್ರಿಡ್ತ್ ವ್ಯಾಲ್ಯೂ ಈಸ್ 12 ಸ್ಕ್ವಯರ್ ಯೂನಿಟ್ ಪ್ಲೇಸಲ್ಲಿ ಏನಿದೆ ಅಲ್ಲಿ ಮೀಟರ್ ಇದೆ. ಸೊ ಮೀಟರ್. ಸೊ ಇವೆರಡನ್ನು ನಾನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಆನ್ಸರ್ ಸಿಗುತ್ತೆ. 10 12s ಆರ್ 12 10s ಆರ್ 120 ಸ್ಕ್ವಯರ್ ಮೀಟರ್ ಆರ್ 120 ಮೀಟರ್ ಸ್ಕ್ವಯರ್. ಕೆಲವು ಸಲ ಸ್ಕ್ವೇರ್ ಮೀಟರ್ ಅಂತ ಕೊಡ್ತಾರೆ, ಕೆಲವು ಸಲ ಮೀಟರ್ ಸ್ಕ್ವೇರ್ ಅಂತ ಕೊಡ್ತಾರೆ. ಯಾವುದು ಕೊಟ್ಟರು ಕರೆಕ್ಟ್ ಆನ್ಸರೇ. ಆಪ್ಷನಲ್ಲಿ ಸ್ಕ್ವೇರ್ ಮೀಟರ್ ಇದ್ದರೆ ಸ್ಕ್ವೇರ್ ಮೀಟರನ್ನು ಚೂಸ್ ಮಾಡಿ, ಮೀಟರ್ ಸ್ಕ್ವೇರ್ ಇದ್ದರೆ ಮೀಟರ್ ಸ್ಕ್ವೇರನ್ನು ಚೂಸ್ ಮಾಡಿ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ 100 ಮೀಟರ್ ಸ್ಕ್ವೇರ್, 120 ಮೀಟರ್ ಸ್ಕ್ವೇರ್, 110 ಮೀಟರ್ ಸ್ಕ್ವೇರ್, 122 ಮೀಟರ್ ಸ್ಕ್ವೇರ್ ಇದೆ. ಸೊ ಕರೆಕ್ಟ್ ಆನ್ಸರ್ ಏನಿದೆ 120 ಮೀಟರ್ ಸ್ಕ್ವೇರ್. ದ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಕನ್ಫ್ಯೂಸ್ ಆಗಬೇಡಿ. ಏರಿಯಾ ಆಫ್ ದ ಸ್ಕ್ವೇರ್ ಕೊಟ್ಟಾಗ ಫಾರ್ಮುಲಾ ಚೇಂಜ್ ಬರುತ್ತೆ, ಏರಿಯಾ ಆಫ್ ದ ರೆಕ್ಟ್ಯಾಂಗ್ಯುಲರ್ ಕೊಟ್ಟಾಗ ಫಾರ್ಮುಲಾ ಚೇಂಜ್ ಬರುತ್ತೆ. ಏರಿಯಾ ಆಫ್ ದ ಸ್ಕ್ವೇರ್ ಸೈಡ್ ಇಂಟು ಸೈಡ್, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಎಲ್ ಇಂಟು ಬಿ ಲೆಂತ್ ಇಂಟು ಬ್ರಿಡ್ತ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಏರಿಯಾ ಆಫ್ ದ ಸ್ಕ್ವೇರ್ ರೂಮ್ ಈಸ್ 169 ಸ್ಕ್ವೇರ್ ಮೀಟರ್. ಫೈಂಡ್ ಇಟ್ ಸೈಡ್. ಸೊ ನಾನು ಇವಾಗ ಎರಡು ಕ್ವಶನ್ ತೋರಿಸ್ತೇನೆ ನಿಮಗೆ. ಒಂದು ಏರಿಯಾ ಚೌಕಾಕೃತಿಯ ಸ್ಕ್ವೇರ್ದು ಏರಿಯಾ ಯಾವ ಥರ ಕಂಡುಹಿಡಿತೀವಿ, ರೆಕ್ಟ್ಯಾಂಗ್ಯುಲರ್ದು ಏರಿಯಾ ಯಾವ ಥರ ಕಂಡುಹಿಡಿತೀವಿ ಅನ್ನೋದನ್ನು ತೋರಿಸಿದ್ದೀನಿ. ಸೊ ಈ ಕ್ವಶನಲ್ಲಿ ಏನಿದೆಯಪ್ಪ ಅಂದರೆ ಏರಿಯಾ ಆಫ್ ಅ ಸ್ಕ್ವೇರ್ ರೂಮ್ ಈಸ್ 169 ಸ್ಕ್ವೇರ್ ಮೀಟರ್. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಏನನ್ನು ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ಸೊ ಫೈಂಡ್ ಇಟ್ ಸೈಡ್. ನಾವೇನು ಮಾಡಬೇಕು, ಸೈಡನ್ನು ಫೈಂಡ್ ಮಾಡಬೇಕು. ಸೊ ಒಂದು ಚೌಕಾಕಾರದ ಕೋಣೆಯ ವಿಸ್ತೀರ್ಣ 169 ಚದುರ ಮೀಟರ್. ಸೊ ಆದರೆ ಆ ಕೋಣೆಯ ಒಂದು ಬಾಹುವಿನ ಉದ್ದವೆಷ್ಟು? ಅದರ ಏರಿಯಾ ವಿಸ್ತೀರ್ಣ 169 ಚದುರ ಮೀಟರ್ ಆದರೆ ಒಂದು ಸೈಡ್ನ ವ್ಯಾಲ್ಯೂ ಏನು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಸೊ ಈ ಥರ ಕೊಟ್ಟಾಗ ಇಲ್ಲಿ ಆಲ್ರೆಡಿ ಏನು ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ. ನಾವು ಉದ್ದವನ್ನು ಕಂಡುಹಿಡಿಬೇಕಾದ್ರೆ ನಾವು ಫಾರ್ಮುಲಾ ಏನು ಯೂಸ್ ಮಾಡ್ತೀವಪ್ಪ ಅಂದರೆ ಸೈಡ್ ಈಕ್ವಲ್ ಟು ರೂಟ್ ಏರಿಯಾ. ಅಂದರೆ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದರೆ ಸೈಡನ್ನು ಕಂಡುಹಿಡಿಬೇಕಾದ್ರೆ ಸ್ಕ್ವೇರ್ ನಂಬರ್ಸನ್ನು ಕಂಡುಹಿಡ್ಕೋಬೇಕಾಗತ್ತೆ, ವರ್ಗ ಸಂಖ್ಯೆಗಳು. ಸೊ ಅಲ್ಲೇ ಹಿಂದಿನ ಚಾಪ್ಟ್ರಲ್ಲಿ ನೀವು ಕಲ್ತಿದ್ದೀರಾ ಯಾವ ಥರ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಬೇಕು ಅನ್ನೋದನ್ನು. ಸೊ ಸೈಡ್ ಈಕ್ವಲ್ ಟು ರೂಟ್ ಏರಿಯಾ. ಸೊ ರೂಟ್ ಏರಿಯಾ ಮೀನ್ಸ್ ಇಲ್ಲಿ ಸ್ಕ್ವೇರ್ ನಂಬರ್ಸನ್ನು ಕಂಡುಹಿಡಿಬೇಕು, ವರ್ಗ ಸಂಖ್ಯೆನ. ಅಂದರೆ ಯಾವ ಎರಡು ನಂಬರನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈ ನಂಬರ್ ಬರುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು ಸೈಡು, ನಮಗೆ ಗೊತ್ತಿಲ್ಲ. ಸೊ ರೂಟ್ ಏನಿದೆ 169 ಇದೆ, 169ಗೆ ನಾವು ವರ್ಗ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 169. ಸೊ 169 ಯಾವ ಎರಡು ನಂಬರನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಬರುತ್ತೆ, ಯಾವ ಎರಡು ನಂಬರನ್ನು ನಾವು ಗುಣಿಸಿದ್ರೆ 169 ಬರುತ್ತೆ. ಸೊ 13s are 169. 13s are 169. ಸೊ ಆನ್ಸರ್ ಏನು ಬಂತು 13.
ಇಲ್ಲಿ ಯೂನಿಟ್ ಏನು ಕೊಟ್ಟಿದ್ದಾರೆ ನೋಡ್ಕೋಬೇಕು. ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ. ಸೊ 13 ಮೀಟರ್. ನಾವು ಯಾವಾಗಲೂ ಅಲ್ಲಿ ಏರಿಯಾ ಕೊಟ್ಟಾಗ ಯೂನಿಟ್ ಯಾವ್ದು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಇನ್ ಕೇಸ್ ನೀವೇನಾದರೂ ನೋಡಿ ಇಲ್ಲಿ ಆಪ್ಷನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ 13 ಚದರ ಮೀಟರ್, 13 ಸೆಂಟಿಮೀಟರ್, 13 ಮೀಟರ್, 13 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಆಪ್ಷನಲ್ಲೂ 13 ಇದೆ, ಬಟ್ ಯೂನಿಟ್ಸ್ ಚೇಂಜ್ ಆಗಿದೆ. ಇಲ್ಲಿ ಚದುರ ಮೀಟರ್ ಅಂತ ಇದೆ, ಇದು ರಾಂಗು. ಯಾಕಪ್ಪ ಅಂದರೆ ನಾವಿಲ್ಲಿ ಕಂಡುಹಿಡಿತಾ ಇರೋದು ಸೈಡನ್ನು, ಏರಿಯಾ ಅಲ್ಲ. ಏರಿಯಾ ಆಗಿದ್ದರೆ ಮಾತ್ರ ನಾವು ಚದುರ ಮೀಟರನ್ನು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಸೆಕೆಂಡ್ ಆಪ್ಷನ್ ನೋಡಿ, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ಸಲ್ಲಿ ಅಬ್ಸರ್ವ್ ಮಾಡಿ ಯೂನಿಟ್ ಏನು ಕೊಟ್ಟಿದ್ದಾರೆ, ಮೀಟರ್ ಕೊಟ್ಟಿದ್ದಾರೆ. ಸೊ ಅಂದರೆ ಈ ಆಪ್ಷನು ರಾಂಗ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಸಿ 13 ಮೀಟರ್. ಸೊ ಇಲ್ಲಿ ಕೊಟ್ಟಿರೋ ಯೂನಿಟು ಮೀಟರ್ ಆಗಿರೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ಸ್ ಇದೆ. ಸೊ ಒಂದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಏರಿಯಾದು ಸ್ಕ್ವೇರ್ ಒಂದು ಚೌಕಾಕೃತಿಯ ವಿಸ್ತೀರ್ಣ ಕೊಟ್ಬಿಟ್ಟು ಅದರ ಉದ್ದನ ಅಥವಾ ಅದರ ಸೈಡನ್ನು ಕಂಡುಹಿಡೀರಿ ಅಂತ ಕೊಟ್ಟಾಗ ನಾವು ಯಾವಾಗಲೂ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ರೂಟ್ ಸ್ಕ್ವೇರ್ ನಂಬರ್ಸನ್ನು ಕಂಡುಹಿಡಿದ್ರೆ ನಮಗೆ ಸೈಡ್ ವ್ಯಾಲ್ಯೂ ಸಿಗತ್ತೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಬ್ರಿಡ್ತ್ ಆಫ್ ಅ ರೂಮ್ whose floor area is 363 square meter and length is 33 meter. ಸೊ ನೋಡಿ ಇಲ್ಲಿ ಒಂದು ಮನಸ್ಸಲ್ಲಿ ಇಟ್ಕೋಬೇಕು ನೀವು, ಲೆಂತ್ ಮತ್ತು ಬ್ರಿಡ್ತ್ ಕೊಟ್ಟಿದ್ರೆ ಅದು ರೆಕ್ಟ್ಯಾಂಗಲ್, ಬರೀ ಸೈಡ್ ವ್ಯಾಲ್ಯೂನ ಕೊಟ್ಟಿದ್ದಾರೆ ಅಂದರೆ ಅದು ಸ್ಕ್ವೇರ್ ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫೈಂಡ್ ದ ಬ್ರಿಡ್ತ್ ಆಫ್ ಅ ರೂಮ್. ಯು ಶುಡ್ ಫೈಂಡ್ ದ ಬ್ರಿಡ್ತ್ ಆಫ್ ಅ ರೂಮ್ whose floor area is 363 square meter and length is 33 meter. ಒಂದು ಕೊಠಡಿಯ ವಿಸ್ತೀರ್ಣ 363 ಚದುರ ಮೀಟರ್ ಮತ್ತು ಅದರ ಉದ್ದ 33 ಮೀಟರ್ ಆದರೆ ಆ ಕೊಠಡಿಯ ಅಗಲವೆಷ್ಟು? ಸೊ ನಾನು ಲಾಸ್ಟ್ ಕ್ವಶನಲ್ಲಿ ನಿಮಗೆ ಉದ್ದ ಮತ್ತು ಅಗಲ ಎರಡೂ ಕೊಟ್ಟಿದ್ರು, ವಿಸ್ತೀರ್ಣ ಕಂಡುಹಿಡಿಯೋದನ್ನು ಹೇಳ್ಕೊಟ್ಟೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ವಿಸ್ತೀರ್ಣ ಕೊಟ್ಟಿದ್ದಾರೆ ಮತ್ತು ಉದ್ದ ಕೊಟ್ಟಿದ್ದಾರೆ. ಸೊ ಏರಿಯಾ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ. ಯು ಶುಡ್ ಫೈಂಡ್ ದ ಬ್ರಿಡ್ತ್ ಆಫ್ ದ ರೂಮ್. ನೀವೇನು ಕಂಡುಹಿಡಿಬೇಕು, ಅಗಲ, ಆ ರೂಮಿನ ಅಗಲವನ್ನು ಕಂಡುಹಿಡಿಬೇಕು. ಅಲ್ಲಿ ನಾವು ಯಾವ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಪ್ಪ ಅಂದರೆ ಬ್ರಿಡ್ತ್ ಈಕ್ವಲ್ ಟು ಏರಿಯಾ ಬೈ ಲೆಂತ್. ಬ್ರಿಡ್ತ್ ಈಕ್ವಲ್ ಟು ಏರಿಯಾ ಬೈ ಲೆಂತ್. ಏರಿಯಾ ಬೈ ಲೆಂತ್ ನಾವಿಲ್ಲಿ ಬ್ರಿಡ್ತನ್ನು ಕಂಡುಹಿಡಿಬೇಕಾಗಿದೆ. ಸೊ ಏರಿಯಾ ಏನು ಕೊಟ್ಟಿದ್ದಾರೆ, 363 ಬೈ ಲೆಂತ್ ಎಷ್ಟಿದೆ, 33 ಮೀಟರ್ ಇದೆ, 33. ಸೊ ನಾವಿವಾಗ ಏನು ಮಾಡಬೇಕು, ಇದನ್ನು ಡಿವಿಷನ್ ಮಾಡಬೇಕು. ಸೊ 33ಇಂದ 363ನ ಡಿವೈಡ್ ಮಾಡ್ತೀನಿ. ಸೊ ಯಾವ ನಂಬರಿಂದ ಡಿವೈಡ್ ಮಾಡಬೇಕು, ಸೊ 11 3s ನೆಕ್ಸ್ಟ್ ಇಲ್ಲಿ 36 ಇದೆ. ಸೊ 11 3s 33, 3 ರಿಮೈನಿಂಗ್, ಅಗೈನ್ 33, 11 3s. ಸೊ ಇಲ್ಲಿ 3 ಬಂತು, ಇಲ್ಲಿ 33 ಬಂತು. ಸೊ 3 1s 3 1s, ಸೊ 11 ಬಂತು. ಇದು ನಾವು ಡೈರೆಕ್ಟ್ ಮಾಡ್ಕೋತೀವಿ ಅಂದರೆ 363 ಬೈ 33. ಸೊ ಡೈರೆಕ್ಟ್ ಬರಲ್ಲ ಅಂತಂದಾಗ ನಾನು ಇದನ್ನು ತೋರಿಸಿದ್ದೀನಿ. ಸೊ 33 1s 33, 33 1s 33, ಇಯರ್ ರಿಮೈನಿಂಗ್ 3, ಇಲ್ಲಿ 3 ಉಳಿತು. ಸೊ ಮತ್ತೆ 33 ಆಯಿತು, 33 1s 33. ಹೇಗೆ ಮಾಡಿದ್ರು ನಮಗೆ 11 ಆನ್ಸರೇ ಬರುತ್ತೆ. ಸೊ ನಾವು ಕಂಡುಹಿಡಿತಾ ಇರೋದೇನು, ಬ್ರಿಡ್ತ್. ಸೊ ಇಲ್ಲಿ ಏರಿಯಾ ನೋಡ್ಕೊಳ್ಳಿ, ಯಾವ ಯೂನಿಟನ್ನು ಕೊಟ್ಟಿದ್ದಾರೆ, ಮೀಟರ್ ಕೊಟ್ಟಿದ್ದಾರೆ. ಸೊ 11 ಮೀಟರ್. ಆನ್ಸರ್ ಏನಿರಬೇಕು, 11 ಮೀಟರ್ ಇರಬೇಕು. ಸೊ ಇದರ ಲೆಂತ್ ಈಕ್ವಲ್ ಟು 11 ಮೀಟರ್. 11 ಮೀಟರ್. ಇನ್ ಕೇಸ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಬ್ರಿಡ್ತನ್ನು ಕಂಡುಹಿಡಿರಿ ಅಂತ ಹೇಳ್ಬಿಟ್ಟು ಲೆಂತನ್ನು ಕೊಟ್ಟಿದ್ದಾರೆ. ದಟ್ ಸೇಮ್ ಕ್ವಶನ್, ಫೈಂಡ್ ದ ಲೆಂತ್ ಆಫ್ ದ ರೂಮ್ whose floor area is 363 ಸ್ಕ್ವೇರ್ ಮೀಟರ್ ಆ್ಯಂಡ್ ಬ್ರಿಡ್ತ್ ಈಸ್ 33 ಮೀಟರ್ ಅಂತ ಕೊಡ್ತಾರೆ. ಸೊ ಇಲ್ಲಿ ಲೆಂತ್ ಕೊಡೋ ಪ್ಲೇಸಲ್ಲಿ ಬ್ರಿಡ್ತ್ ಕೊಟ್ಟಿದ್ರು, ಸೇಮ್ ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ಅಲ್ಲೇನಾಗತ್ತಪ್ಪ ಅಂದರೆ ಏರಿಯಾ ಬೈ ಬ್ರಿಡ್ತ್ ಆಗುತ್ತೆ. ಬ್ರಿಡ್ತನ್ನು ಕಂಡುಹಿಡಿಬೇಕಾದ್ರೆ ಏರಿಯಾ ಬೈ ಲೆಂತ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಲೆಂತನ್ನು ಕಂಡುಹಿಡಿಬೇಕಾದ್ರೆ ಏರಿಯಾ ಬೈ ಬ್ರಿಡ್ತ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ದಟ್ ಸೇಮ್ ಫಾರ್ಮುಲಾ. ಏನು ಲೆಂತ್ ಕೊಟ್ಟಿದ್ರೆ ಲೆಂತನ್ನು ಬರ್ಕೋತೀವಿ, ಬ್ರಿಡ್ತ್ ಕೊಟ್ಟಿದ್ರೆ ಬ್ರಿಡ್ತ್ ಬರಿತೀವಿ. ಸೊ ಲೆಂತ್ ಮತ್ತು ಬ್ರಿಡ್ತ್ ಕಂಡುಹಿಡಿಬೇಕಾದ್ರೆ ದಟ್ ಸೇಮ್ ಫಾರ್ಮುಲಾನ ಯೂಸ್ ಮಾಡ್ತೀವಿ.
And the next question, fifth question, find the area of the following. ವಿಸ್ತೀರ್ಣ ಕಂಡುಹಿಡಿಯಿರಿ. ಕೆಲವು ಸಲ ಏನು ಕೊಡ್ತಾರಪ್ಪ, ಈ ಥರ ಫಿಗರನ್ನು ಕೊಟ್ಬಿಟ್ಟು ವಿಸ್ತೀರ್ಣ ಕಂಡುಹಿಡಿಯಿರಿ, ಏರಿಯಾ ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ನೀವು ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ಏರಿಯಾ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು ನಾವು ಅವಾಗ ಫೈಂಡ್ ಔಟ್ ಮಾಡ್ಕೋಬೇಕು ಎಷ್ಟು ರೆಕ್ಟ್ಯಾಂಗಲ್ ಶೇಪ್ಸ್ ಇದೆ ಇಲ್ಲಿ. ದಿಸ್ ಈಸ್ ಒನ್ ರೆಕ್ಟ್ಯಾಂಗಲ್ ಶೇಪ್, ದಿಸ್ ಈಸ್ ಅನದರ್ ಒನ್ ರೆಕ್ಟ್ಯಾಂಗಲ್ ಶೇಪ್. ದ ಟೂ ರೆಕ್ಟ್ಯಾಂಗಲ್ ಶೇಪ್ ಹಿಯರ್ ಗಿವನ್. ಸೊ ಇಲ್ಲಿ ಎರಡು ರೆಕ್ಟ್ಯಾಂಗಲ್ ಶೇಪ್ಸನ್ನು ಕೊಟ್ಟಿದ್ದಾರೆ, ಆಯತಾಕೃತಿಯನ್ನು ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಬರ್ಕೊಳ್ಳೋಣ. ದ ಫಸ್ಟ್ ಈಸ್ EFDG is a one rectangle. The plus another one is a ABCD. ಇಲ್ಲಿ ಎರಡು ರೆಕ್ಟ್ಯಾಂಗಲ್ ಶೇಪ್ಸನ್ನು ಕೊಟ್ಟಿದ್ದಾರೆ. ನಾವು ಪರ್ಟಿಕ್ಯುಲರ್ ಆಗಿ ಒಂದೊಂದು ರೆಕ್ಟ್ಯಾಂಗಲ್ ಶೇಪ್ಸ್ದ ಏರಿಯಾವನ್ನು ಕಂಡುಹಿಡ್ಕೊಂಡು ಲಾಸ್ಟಲ್ಲಿ ನಾವು ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಫಸ್ಟ್ ನಾನು EFDGದು ಏರಿಯಾವನ್ನು ಕಂಡುಹಿಡಿತಾ ಇದ್ದೀನಿ. ದಟ್ EFDG ರೆಕ್ಟ್ಯಾಂಗಲ್ಸ್ ಲೆಂತ್ ಈಕ್ವಲ್ ಟು 2 ಪಾಯಿಂಟ್. ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಫಸ್ಟು ರೆಕ್ಟ್ಯಾಂಗಲ್ ಆಫ್ ಫಾರ್ಮುಲಾ L ಇಂಟು ಬಿ ಸ್ಕ್ವೇರ್ ಯೂನಿಟ್. ಸೊ L ವ್ಯಾಲ್ಯೂ ಈಸ್ 2.5 centimeter into that breadth is 1 centimeter. 2.5 into 1, that square units ಇದೆ, ಸ್ಕ್ವೇರ್ ಸೆಂಟಿಮೀಟರ್. ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಸೆಂಟಿಮೀಟರನ್ನು ಕೊಟ್ಟಿದ್ದಾರೆ. ಸೊ 2.5 into 1 equal to 2.5 ಸ್ಕ್ವೇರ್ ಸೆಂಟಿಮೀಟರ್. ಸೊ EFDG ಕೊಟ್ಟಿರೋಂಥ ರೆಕ್ಟ್ಯಾಂಗಲ್ನ ಏರಿಯಾ ಎಷ್ಟಿದೆಯಪ್ಪ ಅಂದರೆ 2.5 ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಸೊ ನೆಕ್ಸ್ಟ್ ರೆಕ್ಟ್ಯಾಂಗಲ್ ABCD ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ABCD ರೆಕ್ಟ್ಯಾಂಗಲ್ದು ನಾವು ಏರಿಯಾವನ್ನು ಕಂಡುಹಿಡಿಬೇಕಾಗಿದೆ. ಸೊ ಲೆಂತ್ ಎಷ್ಟಿದೆ, ಅದು 3.5 ಸೆಂಟಿಮೀಟರ್ ಇದೆ. ದ ಲೆಂತ್ ಈಕ್ವಲ್ ಟು ದ L ಇಂಟು ಬಿ ಸ್ಕ್ವೇರ್ ಯೂನಿಟ್. ದಟ್ ಲೆಂತ್ ವ್ಯಾಲ್ಯೂ ಈಸ್ 3.5 ಇಂಟು ಬ್ರೆಡ್ತ್ ವ್ಯಾಲ್ಯೂ ಈಸ್ 2.5 ಸ್ಕ್ವೇರ್ ಸೆಂಟಿಮೀಟರ್. ಸ್ಕ್ವೇರ್ ಯೂನಿಟ್ ಪ್ಲೇಸಲ್ಲಿ ಏನಿದೆ, ಸೆಂಟಿಮೀಟರ್ ಇದೆ. ಸೊ 3.5 ಅಂಟು 2.5 ನಾವು ಮಲ್ಟಿಪ್ಲೈ ಮಾಡಬೇಕು. 3.5 ಇಂಟು 2.5. 5 5s are 25, 2 carry. 5 3s are 15, 15 plus 2, 17. Next, 2 5s are 10, 0, 1 carry. 2 3s are 6, 6 plus 1, 7. 5 7 8. Here 1 place after decimal, here also 1 place after decimal. So 1 plus 1 2, 2 place after you put the decimal point, 1 2. The answer 8.75. So first rectangle ಏನು ಬಂದಿದೆ ನಮಗೆ ಆನ್ಸರು 2.5 ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಬಂದಿದೆ, ಪ್ಲಸ್ 8.75 ಸೆಂಟಿಮೀಟರ್. ಇದೆರಡನ್ನು ನಾವೀಗ ಆ್ಯಡ್ ಮಾಡಬೇಕು. ಸೊ ಅಡಿಷನ್ ಮಾಡ್ತಾ ಇದ್ದೀನಿ. 8.75 plus 2.5. 5 plus 7 plus 5, 12, 1 carry. 8 plus 2, 10, 10 plus 1, 11. So answer ಏನು ಬಂತು ನಮಗೆ 11.25 ಸ್ಕ್ವೇರ್ ಸೆಂಟಿಮೀಟರ್. ಸೊ ಕನ್ಫ್ಯೂಸ್ ಆಗಬೇಡಿ. ಈ ಥರ ಪಿಕ್ಚರ್ಸನ್ನು ಕೊಟ್ಟಾಗ ಅದರಲ್ಲಿ ಎಷ್ಟು ರೆಕ್ಟ್ಯಾಂಗಲ್ಸ್ ಇದೆ ಡಿವೈಡ್ ಮಾಡ್ಕೊಳ್ಳಿ. ದ ಪರ್ಟಿಕ್ಯುಲರ್ ಒಂದೊಂದು ರೆಕ್ಟ್ಯಾಂಗಲ್ದು ಏರಿಯಾವನ್ನು ಕಂಡುಹಿಡಿದ್ಬಿಟ್ಟು ದ ಲಾಸ್ಟಲ್ಲಿ ನಾವು ಆ್ಯಡ್ ಮಾಡಿದಾಗ ಆನ್ಸರ್ ಸಿಗುತ್ತೆ. ದ ಫಸ್ಟ್ ನಾನು ಡಿವೈಡ್ ಮಾಡಿಕೊಂಡೆ ರೆಕ್ಟ್ಯಾಂಗಲು. EFGD ಒನ್ ರೆಕ್ಟ್ಯಾಂಗಲ್ ಆ್ಯಂಡ್ ABCD ರೆಕ್ಟ್ಯಾಂಗಲ್ ಇದೆ. ಸೊ ಫಸ್ಟ್ EFGದು ಏರಿಯಾವನ್ನು ಕಂಡುಹಿಡ್ಕೊಂಡೆ, ABCD ರೆಕ್ಟ್ಯಾಂಗಲ್ದು ಏರಿಯಾವನ್ನು ಕಂಡುಹಿಡಿದು ಲಾಸ್ಟಲ್ಲಿ ಆ್ಯಡ್ ಮಾಡಿದಾಗ ನನಗೆ ಆನ್ಸರ್ ಸಿಕ್ತು. ಓಕೆ, ಇಂದಿನ ತರಗತಿಯಲ್ಲಿ ನಾನು ಬರೀ ಏರಿಯಾ ಬಗ್ಗೆ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ದ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪೆರಿಮೀಟರನ್ನು ಸುತ್ತಳತೆಯನ್ನು ತೋರಿಸ್ತೀನಿ. ಸೊ ನಾನು ಇವತ್ತಿನ ಕ್ಲಾಸಲ್ಲಿ ಚೌಕ ಸ್ಕ್ವೇರ್ದು ಏರಿಯಾ ಯಾವ ಥರ ಕಂಡುಹಿಡಿಯೋದು ಅಂತ ಹೇಳಿದ್ದೀನಿ, ರೆಕ್ಟ್ಯಾಂಗಲ್ ಏರಿಯಾ ಯಾವ ಥರ ಕಂಡುಹಿಡಿಯೋದು, ಮತ್ತು ಏರಿಯಾ ಕೊಟ್ಬಿಟ್ಟು ಲೆಂತ್ ಕೊಟ್ಟಾಗ ಬ್ರಿಡ್ತ್ ಯಾವ ಥರ ಕಂಡುಹಿಡಿಯೋದು ಅಂತ ಹೇಳಿದ್ದೀನಿ. ಸೊ ಏರಿಯಾ ಕೊಟ್ಬಿಟ್ಟು ಸೈಡ್ಸನ್ನು ಕಂಡುಹಿಡಿಯೋದನ್ನು ಹೇಳಿದ್ದೀನಿ. ಸೊ ಫಾರ್ಮುಲಾಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ ದ ಫಾರ್ಮುಲಾ ವೈಸ್ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋದರೆ ಈಸಿಯಾಗಿ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.